ಪೆಹಲ್ಗಾಮ್ನಲ್ಲಿ ಹಿಂದೂಗಳ ಹತ್ಯಾಕಾಂಡ ಏನ್ ನಡೆದೋಯ್ತು, ಉಗ್ರರ ದಾಳಿಯ ಬಗ್ಗೆ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಭರತ್ ಭೂಷಣ್ ಮನೆಗೆ ಭೇಟಿ ನೀಡಿ ಮಾಹಿತಿಯನ್ನ ಸಂಗ್ರಹಿಸ್ತಾ ಇರೋದು ಎನ್ಐಎ ಅಧಿಕಾರಿಗಳು. ಪೆಹಲ್ಗಾಮ್ನಲ್ಲಿ ಹಿಂದೂಗಳ ಹತ್ಯಾಕಾಂಡ ಏನ್ ನಡೀತು, ಆ ಉಗ್ರರ ಗುಂಡಿಗೆ ಬಲಿಯಾದಂತ ಮತ್ತೋರ್ವ ಬೆಂಗಳೂರಿನ ನಿವಾಸಿ ಭರತ್ ಭೂಷಣ್ ಏನಿದ್ದಾರೆ ಅವರ ಮನೆಗೆ ಭೇಟಿ ನೀಡಿ ಎನ್ಐಎ ಅಧಿಕಾರಿಗಳು ಮಾಹಿತಿ ಕಲೆ ಹಾಕಿದ್ದಾರೆ. ಕಳೆದ ಶುಕ್ರವಾರವೇ ಭರತ್ ಮನೆಗೆ ಭೇಟಿ ನೀಡಿದ್ರು ಎನ್ಐಎ ಅಧಿಕಾರಿಗಳು. ಭರತ್ ಭೂಷಣ್ ಪತ್ನಿ ವಿಚಾರಣೆ ನಡೆಸಿದ್ದಾರೆ ಎನ್ಐಎ ಟೀಮ್. 8 ಗಂಟೆಗಳ ಕಾಲ ವಿಚಾರಣೆ ನಡೆಸಿ ಮಾಹಿತಿ ಸಂಗ್ರಹಿಸಲಾಗಿದೆ. ಬೆಂಗಳೂರಿನ ಮತ್ತಿಕೆರೆಯಲ್ಲಿ ಭರತ್ ಅವರ ನಿವಾಸ ಇರೋದು. 4 ಅಧಿಕಾರಿಗಳ ತಂಡದಿಂದ ಡಾಕ್ಟರ್ ಸುಜಾತ ಅವರ ವಿಚಾರಣೆ ಆಗಿದೆ. ನೋಡಿ, ಆ ಒಂದಷ್ಟು ಫೋಟೋಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಭರತ್ ಭೂಷಣ್ ಅವರ ಪತ್ನಿ ಹಾಗೂ ಮಗನ ಜೊತೆಗೆ ಪ್ರವಾಸಕ್ಕೆ ಅಂತ ಕಾಶ್ಮೀರಕ್ಕೆ ತೆರಳಿದ್ರು. ಆ ಸಂದರ್ಭದಲ್ಲಿ ಗುಂಡಿನ ದಾಳಿಗೆ ಬಲಿಯಾದರು. ತದನಂತರ ಯಾದಂಥ ಬೆಳವಣಿಗೆಗಳನ್ನ ನೀವು ಗಮನಿಸಿದ್ದೀರಾ. ಈಗ ಎನ್ಐಎ ಅಧಿಕಾರಿಗಳು ಅವ್ರ ಮನೆಗೆ ಹೋಗಿ ಅವರ ಪತ್ನಿಯಿಂದ ಮಾಹಿತಿ ಪಡ್ಕೊಂಡಂಥ ಫೋಟೋಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ದಾಳಿ ನಡೆದಂಥ ಸಂದರ್ಭದ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ಎನ್ಐಎ ಟೀಮ್. ಎಷ್ಟು ಜನ ಉಗ್ರರು ಬಂದಿದ್ರು, ತಲೆಗೆ ಗುಂಡಿಕ್ಕಿದ್ರು, ಹಣೆಗೆ ಗುಂಡಿಕ್ಕಿದ್ರು, ಯಾವ ರೀತಿ ಅಂದರೆ ಎಷ್ಟು ಗುಂಡು ಹಾರಿಸಿದ್ರು ನಿಮ್ಮ ಪತಿಗೆ, ಆ ಒಂದು ಸಿಚುವೇಶನ್ ಹೇಗಿತ್ತು, ಎಷ್ಟು ಜನ ಉಗ್ರರು ಬಂದಿದ್ರು, ಯಾವ ರೀತಿ ಬಟ್ಟೆ ಧರಿಸ್ಕೊಂಡಿದ್ರು, ಎಷ್ಟು ನಿಮಿಷಗಳ ಕಾಲ ಆ ದಾಳಿ ನಡೀತು ಬಗ್ಗೆ ಮಾಹಿತಿ ಕಲೆ ಹಾಕ್ತಿದೆ. ಭರತ್ ಭೂಷಣ್ ಮನೆಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ರೆವಿನ್ಯೂ ಇನ್ಸ್ಪೆಕ್ಟರ್ ಪ್ರದೀಪ್ ನೇತೃತ್ವದಲ್ಲಿ ಭೇಟಿ ಆಗಿರೋದು. ಭರತ್ ಭೂಷಣ್ ಪತ್ನಿಯಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಇರೋದು. 10 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಸಂಗ್ರಹಿಸ್ತಾ ಇರೋದು. ಅಕೌಂಟ್ ಮಾಹಿತಿ ಹಾಗೂ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಅವರಿಗೆ ಪರಿಹಾರ ಘೋಷಣೆ ಮಾಡಲಾಗಿದೆಯಲ್ಲ, ಹಣವನ್ನ ಅವರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು, ಅಕೌಂಟಿಗೆ ಜಮೆ ಮಾಡಬೇಕಲ್ಲ. ಹಾಗಾಗಿ ಡೆತ್ ಸರ್ಟಿಫಿಕೇಟ್ ಸೇರಿದಂತೆ ಹಲವು ದಾಖಲಾತಿಗಳ ಸಂಗ್ರಹ ಮಾಡಿಕೊಳ್ತಾ ಇರೋದು. ಮಧ್ಯಾಹ್ನ ತಹಶೀಲ್ದಾರ್ರಿಂದ ಮನೆಯ ಪರಿಶೀಲನೆ ಮಾಡಲಾಗುತ್ತೆ. ಸರ್ಕಾರಕ್ಕೆ ದಾಖಲಾತಿ ಸಲ್ಲಿಸಲಿರುವಂಥ ಕಂದಾಯ ಇಲಾಖೆಯ ಅಧಿಕಾರಿಗಳು ಆ ಬಳಿಕ ಸರ್ಕಾರದಿಂದ ಈ 10 ಲಕ್ಷ ಪರಿಹಾರದ ಹಣವನ್ನು ಅವರಿಗೆ ಜಮೆ ಮಾಡಲಾಗುತ್ತೆ. ಹಾಗಾಗಿ ಅವರ ಅಕೌಂಟ್ ಡೀಟೇಲ್ಸನ್ನು ಕಲೆ ಹಾಕೋದಕ್ಕೆ ಅಂತ ಕಂದಾಯ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿರೋದು. ಪ್ರದೀಪ್ ಅವರ ನೇತೃತ್ವದಲ್ಲಿ ಒಂದು ತಂಡ ಭೇಟಿ ನೀಡಿ ಅವರ ಅಕೌಂಟ್ ಡೀಟೇಲ್ಸನ್ನು ಕಲೆ ಹಾಕ್ತಾ ಇರೋದು. ಮತ್ತೊಂದು ಕಡೆ ತಹಶೀಲ್ದಾರ್ ಕಡೆಯಿಂದ ಒಂದು ತಂಡ ಬಂದು ಅವರ ಮನೆಯನ್ನು ಪರಿಶೀಲನೆ ಮಾಡ್ತಾರಂತೆ. ತದನಂತರ ಈ 10 ಲಕ್ಷ ರೂಪಾಯಿ ಪರಿಹಾರದ ಹಣವನ್ನು ಅವರ ಅಕೌಂಟಿಗೆ ಹಾಕಲಾಗುತ್ತೆ. ಈಗಾಗಲೇ ಅವರ ಪತ್ನಿ ಭರತ್ ಭೂಷಣ್ ಅವರ ಪತ್ನಿ ಸುಜಾತ ಅವರ ವಿಚಾರಣೆ ನಡೆದಿದೆ. ಆ ಸಂದರ್ಭದಲ್ಲಿ 8 ಗಂಟೆಗಳ ಕಾಲ ನಡೆದಿರುವಂಥ ಈ ವಿಚಾರಣೆಯಲ್ಲಿ ಅವರು ಏನೇನು ಮಾಹಿತಿ ಕೊಟ್ಟಿದ್ದಾರೆ ಅದಿನ್ನೂ ಗೊತ್ತಾಗಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಈಗಾಗಲೇ ಈ ಒಂದು ಉಗ್ರರ ದಾಳಿಯಲ್ಲಿ ಬಲಿಯಾಗಿರುವಂಥ ಭರತ್ ಭೂಷಣ್ ಅವರ ಮನೆಗೆ ಎನ್ಐಎ ಅಧಿಕಾರಿಗಳು ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಏನೇನು ಮಾಹಿತಿ ಸಿಕ್ಕಿದೆ, ಮತ್ತೆ ಇವರಿಗೆ 10 ಲಕ್ಷ ಪರಿಹಾರ ಘೋಷಣೆಗೆ ಸಂಬಂಧಪಟ್ಟಂತೆ ಕೂಡ ಅಕೌಂಟ್ ಡೀಟೇಲ್ಸ್ ಕಲೆ ಹಾಕ್ತಿದ್ದಾರಂತೆ. ಈ ಪ್ರೊಸೀಜರ್ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಶೋಕಿಯನ್ನು ಪಹಲ್ಗಾಮ್ನಲ್ಲಿ ಕಾಶ್ಮೀರದಲ್ಲಿ ನಡೆದಂತ ದಾಳಿಯಲ್ಲಿ ಹತ್ಯೆಗೊಳಗಾದಂತ ಭರತ್ ಭೂಷಣ್ ಅಂತ ಅವರ ಮನೆಗೆ ಈಗಾಗಲೇ ಎನ್ಐಎ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿರುವಂತದ್ದು. ಎನ್ಐಎ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ರೆ ಅವರ ಪತ್ನಿಯನ್ನು ಸುಮಾರು 8 ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡಿ ಮಾಹಿತಿಯನ್ನು ತೆಗೆದುಕೊಂಡಿರುವಂತದ್ದು ಘಟನೆಗೆ ಸಂಬಂಧಪಟ್ಟ ಹಾಗೆ. ಸೊ ಯಾವ ರೀತಿಯಾಗಿ ಅಟ್ಯಾಕ್ ಆಯ್ತು, ಯಾವ ರೀತಿಯಾಗಿ ಹೇಳಿ ಅವರು ಅಟ್ಯಾಕ್ ಮಾಡಿದ್ರು, ಏನೆಲ್ಲ ವರ್ಡ್ಸ್ ಗಳನ್ನ ಅವರಲ್ಲಿ ಯೂಸ್ ಮಾಡ್ತಾ ಇದ್ರು, ಅವರ ಕೋಡ್ ಗಳು ಏನಾರುತ್ತೆ, ಹೀಗೆ ಹಲವು ಮಾಹಿತಿಗಳನ್ನ ಒಂದು ಕಡೆಯಿಂದ ಕಲೆ ಹಾಕಿದ್ರೆ ಶುಕ್ರವಾರ ಅವರ ಮನೆಗೆ ಭೇಟಿ ನೀಡಿರುವಂತ ಎನ್ಐಎ ಅಧಿಕಾರಿಗಳು ಎಲ್ಲಾ ರೀತಿಯ ಮಾಹಿತಿಯನ್ನು ಕಲೆ ಹಾಕಿ ಇಲ್ಲಿಂದ ಹೋಗಿರುವಂತದ್ದು. ಅದೇ ರೀತಿಯಾಗಿ ಏನು ಶಿವಮೊಗ್ಗದಲ್ಲಿರುವ ಮಂಜುನಾಥ್ ಮನೆ ಕೂಡ ಭೇಟಿ ನೀಡಿರುವಂತ ಸಾಧ್ಯತೆ ಇರುತ್ತೆ. ಒಟ್ಟು ಕರ್ನಾಟಕದಲ್ಲಿ 3 ಮೃತಪಟ್ಟಿದ್ರು. ಅವರ ಎಲ್ಲರ ಮನೆಗೂ ಕೂಡ ಭೇಟಿಯನ್ನು ನೀಡಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇನ್ನ ರಾಜ್ಯ ಸರ್ಕಾರದಿಂದ ಯಾರೆಲ್ಲ ಪಹಲ್ಗಾಮ್ನಲ್ಲಿ ಮೃತಪಟ್ಟಿದ್ರು ಅವರಿಗೆ ತಲಾ 10 ಲಕ್ಷ ಕುಟುಂಬ ಕೊಡುವುದಾಗಿ ರಾಜ್ಯ ಸರ್ಕಾರ ಕೂಡ ಘೋಷಣೆಯನ್ನ ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ರೆವಿನ್ಯೂ ಇನ್ಸ್ಪೆಕ್ಟರ್ಗಳೇನಿರ್ತಾರೆ ಕಂದಾಯ ಅಧಿಕಾರಿಗಳು ಅವರು ಈಗಾಗಲೇ ಮನೆಗೆ ನೀಡಿ ಘಟನೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ತೆಗೆದುಕೊಂಡಿರುವಂತದ್ದು. ಅದಷ್ಟೇ ಅಲ್ಲದೆ ಅವರ ಅಕೌಂಟ್ ಡೀಟೇಲ್ಸ್ ಗಳಿರ್ಬೋದು, ಏನು ಆಧಾರ್ ಕಾರ್ಡ್ ಇರ್ಬೋದು, ಪ್ಯಾನ್ ಕಾರ್ಡ್ ಇರ್ಬೋದು, ಎಲ್ಲಾ ಮಾಹಿತಿಯನ್ನು ತೆಗೆದುಕೊಂಡಿರುವಂತದ್ದು. ಸದ್ಯದಲ್ಲಿ ಅವರಿಗೆ ಏನು ಪರಿಹಾರವನ್ನು ಸರ್ಕಾರ ಏನು
ಘೋಷಣೆಯನ್ನು ಮಾಡಿತ್ತು. ಆ ಪರಿಹಾರವನ್ನು ಕೊಡ್ಲಿಕ್ಕೆ ಬೇಕಾಗಿರುವಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇರುವಂತದ್ದು. ಈ ಹಿನ್ನೆಲೆ ಇವತ್ತು ಏನು ಮತ್ತಿಕೆರೆಯಲ್ಲಿರುವಂತಹ ಭರತ್ ಭೂಷಣ್ ಮನೆಗೂ ಕೂಡ ರೆವಿನ್ಯೂ ಅಧಿಕಾರಿಗಳೇನಿದ್ರು ಅವರು ಭೇಟಿಯನ್ನು ನೀಡಿ ಮಾಹಿತಿಯನ್ನು ಕಲೆ ಆಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಎನ್ಐಎ ಅಧಿಕಾರಿಗಳು ಒಂದ್ ಕಡೆ ಮಾಹಿತಿಯನ್ನು ಕಲೆ ಹಾಕಿದ್ರೆ, ಇನ್ನು ಇತ್ತು ರಾಜ್ಯ ಸರ್ಕಾರದಿಂದ ಕೂಡ ಅವ್ರಿಗೆ ಬೇಕಾಗಿರುವಂತಹ ಪರಿಹಾರವನ್ನು ಕೊಡ್ಲಿಕ್ಕೆ ಬೇಕಾಗಿರುವ ಎಲ್ಲಾ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಾ ಇರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ.